ಶಬರಿಮಲೆಯಲ್ಲಿ ಇವತ್ತು ಮಕರ ಜ್ಯೋತಿ ದರ್ಶನ, ಸಾವಿರಾರು ಜನ ದರ್ಶನವನ್ನು ಪಡೆದರು. ಒಂದಷ್ಟು ನಿಯಮಗಳನ್ನು ತಂದಿದ್ದರಂತೆ ಜಾರಿಗೆ. ಆಲ್ ರೈಟ್, ಒಳ್ಳೆಯದು. ಇನ್ನು ಈ ಮಧ್ಯೆ ಚಿನ್ನದಾಯಿತು, ಇವಾಗ ತುಪ್ಪ ಅದೇನೋ ಅಕ್ರಮ ಆಗಿದೆ. ಅದು ಪ್ರಸಾದ ರೂಪದಲ್ಲಿ ಕೊಡೋದು, ಅದರಲ್ಲೊಂದು 35 ಲಕ್ಷ ರೂಪಾಯಿ ಅಕ್ರಮ ಅಂತೆ. ಅದನ್ನು ಏನೇನೋ ಬಾಯಿಗೆ ಬಂದಂಗೆ ಮಾಡಿದ್ದಾರೆ ಅಂತ ಇವತ್ತು ಹೈಕೋರ್ಟ್ ಆದೇಶ ಕೊಟ್ಟಿದೆ, ತನಿಖೆ ಮಾಡ್ರಪ್ಪ ಅಂತ. ಸ್ವಲ್ಪ ಕಣ್ಣಿಟ್ಕೊಳ್ಳಿ, ಯಾಕುವೆ ವಿಗ್ರಹ ಮಾರ್ಬಿಡ್ಬೋದು ಮೋಸ್ಟ್ಲಿ ನೆಕ್ಸ್ಟ್. ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದಾರೆ. ಕ್ಲೀನಾಗಿ ಹೋಗ್ತಿದ್ದಾರೆ ಒಳಕ್ಕೆ. ನೆಕ್ಸ್ಟ್ ಮೋಸ್ಟ್ಲಿ ವಿಗ್ರಹನೇ ಮಾರ್ಬಿಡ್ತಾರೆ. ಹೇಳಕ್ಕೆ ಬರಲ್ಲ ಇವ್ರನ್ನ, ನಂಬಕ್ಕೆ ಬರಲ್ಲ ಇವ್ರನ್ನ. ಒಂದ್ಸರಿ ನೋಡ್ಕೊಳ್ಳಿ. ಇನ್ನೇನು ದೇವ್ರನ್ನ ನಂಬಲ್ಲ ಅಂತ ಹೇಳೋ ಗಿರಾಕಿಗಳೆಲ್ಲ ಬಂದು ದೇವಸ್ಥಾನದಲ್ಲಿ ಕೂತ್ಕೊಂಡ್ರೆ ಇನ್ನೇನಾಗತ್ತೆ ಹೇಳಿ. ಎಸ್. ಬೆಂಗಳೂರಿಗೆ ಬಂದ ಜರ್ಮನಿಯ ಚಾನ್ಸಲರ್ ಮೇರ್ಜ್ ಸ್ವಾಗತಕ್ಕೆ ಗೈರಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು ಸಿಎಂ ಡಿಸಿಎಂ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಶಾಸಕ ಸುನಿಲ್ ಕುಮಾರ್ ಟ್ವೀಟ್ ಮೂಲಕ ಅಧಿಕಾರ ಉಳಿಸಿಕೊಳ್ಳೋದಕ್ಕಾಗಿ ಸಿಎಂ ಶಿಷ್ಟಾಚಾರವನ್ನು ಬಲಿ ಪಡೆದಿದ್ದಾರೆ ಅಂತ ಅಂದ್ರೆ ಇದಕ್ಕೆ ಸಚಿವ ಎಂಬಿ ಪಾಟೀಲ್ ರಿಯಾಕ್ಟ್ ಮಾಡಿ, ಸಿಎಂ ಪ್ರತಿನಿಧಿಯಾಗಿ ನಾನು ಸ್ವಾಗತಕ್ಕೆ ಹೋಗಿದ್ದೆ. ಜರ್ಮನಿ ಚಾನ್ಸಲರ್ ಬರೋದು ರಾಜ್ಯ ಸರ್ಕಾರದ ಜೊತೆಗೆ ಯಾವುದೇ ಕಾರ್ಯಕ್ರಮ ಇರಲಿಲ್ಲ, ಅದು ವೈಯಕ್ತಿಕ ಕಾರ್ಯಕ್ರಮ ಅಂದ್ರು. ಇನ್ನು ನಮಗೆ ಕೇಂದ್ರ ಸರ್ಕಾರದಿಂದ ಮಾಹಿತಿ ಇರಲಿಲ್ಲ, ಮಾಹಿತಿ ಇಲ್ಲದಿದ್ರೆ ಏನ್ ಮಾಡೋಕ್ಕಾಗುತ್ತೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಜರ್ಮನಿಯ ಚಾನ್ಸಲರ್ ಬಂದಾಗ ನಿಮ್ಮ ಯೋಗ್ಯತೆಗೆ ಹೋಗಿ ಅಲ್ಲಿ ಮೈಸೂರಲ್ಲಿ ರಾಹುಲ್ ಗಾಂಧಿ ಮುಂದೆ ಮಂಡಿಯೂರಿ ಡೆಪ್ಟಿ ಸಿಎಂಗೆ 14. ಈಗ ನಾನು ಮುಖ್ಯಮಂತ್ರಿಗಳ ಪರವಾಗಿನೇ ನಾನು ಹೋಗಿರುವಂಥದ್ದು. ಟೂರ್ ಪ್ರೋಗ್ರಾಮ್ ಏನಾಗಿತ್ತು, ಜರ್ಮನ್ ಚಾನ್ಸಲರ್ದು ಪ್ರಿಫಿಕ್ಸ್ಡ್ ಆಗಿತ್ತು. ಸ್ಟೇಟ್ ಗೌರ್ಮೆಂಟ್ ಜೊತೆ ಏನೂ ಕಾರ್ಯಕ್ರಮಗಳು ಇರಲಿಲ್ಲ. ಅವರು ನೇರವಾಗಿ ಬೆಂಗಳೂರು ಬಂದು ಬಾಷ್ಗೆ ಮತ್ತು ಇಂಡಿಯನ್ ಆಫ್ ಸೈನ್ಸ್ಗೆ ಹೋಗಿ ಅವರ ಪ್ರೋಗ್ರಾಮ್ ಪ್ರಿಫಿಕ್ಸ್ಡ್. ಅವರು ನೋಡಿ, ಒಂದು ರಾಜ್ಯಕ್ಕೆ ಬರ್ತಾರೆ, ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರ ಅಧಿಕೃತವಾಗಿ ಇಲ್ಲಿದೆ ಅಲ್ವಾ, ಅದಕ್ಕೇನು ಗೌರವ ಸಿಗಬೇಕೋ ಅದು ಸಿಗಬೇಕು. ಅವರು ಗೃಹ ಮಂತ್ರಿಗಳ ಮಾಹಿತಿ ಇಲ್ಲ ಅಂತ ಹೇಳಿದ್ರ. ಕೇಂದ್ರ ಸರ್ಕಾರ ನಮ್ಗೆ ಮಾಹಿತಿ ಕೊಟ್ಟಿರಲಿಲ್ಲ. ಸುಳ್ಳು. ಪೊಲೀಸ್ ಆಫೀಸರ್ಸ್ದು ಕತ್ತಲ್ಲಿ ನಾನು ID ಪಾಸ್ಗಳು ನೋಡಿದ್ದೀನಿ. ಜರ್ಮನ್ ಚಾನ್ಸಲರ್ ವಿಸಿಟ್ ಅಂತ ರೋಡಲ್ಲಿ ಮಾಹಿತಿ ಇಲ್ಲದೆ ಪ್ರಿಂಟ್ ಮಾಡಿದ್ರಾ? ಇವರಿಗೆ ಗೊತ್ತೇ ಇಲ್ಲ. ನಾನು ನೋಡಿದ್ದೀನಿ, ಹ್ಯಾವ್ ಸೀನ್ ಇಟ್. ರಸ್ತೆನಲ್ಲಿ ಪೊಲೀಸ್ನವ್ರು ನಿಂತಿದ್ರು. ನಂಬರ್ 1. ನಂಬರ್ 2, ಪೊಲೀಸ್ ಎಸ್ಕಾರ್ಟ್ಸು ಮತ್ತು ಎಂಟೈರ್ ರೋಡಲ್ಲಿ ಪೊಲೀಸ್ ಬಂದೋಬಸ್ತ್ ಇದೆ. ಅವ್ರಿಗೋಸ್ಕರ ಟ್ರಾಫಿಕ್ಕನ್ನು ಎಲ್ಲ ಕಡೆ 20 ನಿಮಿಷ ನಿಲ್ಲಿಸಿದ್ದೀರಿ ನೀವು. ನಾನೇ ನಿಂತಿದ್ದೀನಿ 20 ನಿಮಿಷ 15 ನಿಮಿಷನೋ ಟ್ರಾಫಿಕಲ್ಲಿ ಅವ್ರದ್ದು ಕಾನ್ವಾಯ್ ಪಾಸ್ ಆಗೋಕ್ಕೆ. ಮಾಹಿತಿ ಇಲ್ಲದೆ ಮಾಡಿಬಿಟ್ರಾ? ಅವ್ರದೇ ಇಲಾಖೆಯಲ್ಲಿ ಏನಾಗ್ತಿದೆ ಅಂತ. ನಿಮ್ಮ ಇಲಾಖೆನೇ ಅಲ್ವಾ? ಮಾಹಿತಿ ಇಲ್ಲದೆ ನಿಮ್ಮ ಪೊಲೀಸ್ನವರೆಲ್ಲ ಅರೇಂಜ್ ಮಾಡಿಬಿಟ್ರ. ಮಾಹಿತಿನೇ ಇಲ್ಲದೆ ಕಲಕ ಅಂತ ಅರೇಂಜ್ ಮಾಡ್ಕೊಂಡ್ಬಿಟ್ರ, ಎಲ್ಲ ಪ್ರಿಂಟ್ ಮಾಡಿಬಿಟ್ರ. ಅದನ್ನೆಲ್ಲ ವಿತ್ ಬ್ಯೂಟಿಫುಲ್ ಇದು ಪ್ರಿಂಟ್ ಆಗಿದ್ದು ನಾನೇ ನೋಡಿದ್ದೀನಿ. ಎಲ್ಲ ಪರ್ಫೆಕ್ಟ್ ಆಗಿ ಮಾಡ್ಕೊಂಡ್ರಿ ನಿಮ್ಮದು. ಇನ್ನು ವೈಯಕ್ತಿಕ ಒಂದು ಯಾವುದೋ ಕಂಪನಿ MB ಪಾಟೀಲ್ ರೇ ಈ ಥರದ್ದು ಬಂದಾಗ ವೈಯಕ್ತಿಕ ಪ್ರಶ್ನೆ. ರಾಹುಲ್ ಗಾಂಧಿ ಮೊನ್ನೆ ಮೈಸೂರಿಗೆ ಬಂದಿದ್ದು ವೈಯಕ್ತಿಕ ಅಲ್ವಾ? ಅದೇನು ಅಧಿಕೃತನ? ಅಪೋಸಿಷನ್ ಲೀಡರ್ ಆಗಿ ಅಧಿಕೃತ ಕಾರ್ಯಕ್ರಮನ ಅದು? ಯಾವುದೋ ಪ್ರೈವೇಟ್ ಸ್ಕೂಲಿಗೆ ಬಂದಿದ್ರು. ನೀವಿಬ್ರು ಯಾಕೆ ಹೋದ್ರಿ? ಇವರಿಬ್ರು ಯಾಕೆ ಹೋದ್ರು ಹಂಗಾರೆ ಅಧಿಕೃತವಾಗಿ? ವೈಯಕ್ತಿಕ ಹಿತಾಸಕ್ತಿ. ಅದು ವೈಯಕ್ತಿಕ ಇಲ್ಲ, ವೈಯಕ್ತಿಕ ಹಿತಾಸಕ್ತಿ. ಒನ್ ಆಫ್ ಯು ಶುಡ್ ಹ್ಯಾವ್ ಗಾನ್. ಇವರಿಬ್ಬರದ್ದು ಬುಡಕ್ಕೆ ಬೆಂಕಿ ಬಿದ್ದಿರೋದ್ರಿಂದ, ಇಬ್ಬರು ಯಾರು ಹುದ್ದೆ ಹುಡ್ಕೋಬೇಕು ಅಂತ ಬುಡ್ದಾಡ್ಕತ್ತಿರೋದ್ರಿಂದ ಸೆಟ್ಲ್ ಮಾಡ್ಕೊಳಕ್ಕೆ ಅಲ್ಲಿ ಹೋಗಿದ್ದಾರೆ. ರಾಹುಲ್ ಗಾಂಧಿ ವಾಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಜರ್ಮನ್ ಚಾನ್ಸಲರ್ ಅಂತ ಹೇಳಿದ್ರೆ ಮುಗ್ದೀತಪ್ಪ ಕತೆ. ಅಷ್ಟೇ. ಇದರಿಂದ ಜರ್ಮನ್ ಚಾನ್ಸಲರ್ಗೆ ಏನೂ ಆಗಲ್ಲ, ತಲೆ ಕೆಡಿಸ್ಕೋಬೇಡಿ. ಬಳ್ಳಾರಿ ವಿಚಾರದಲ್ಲಿ ಪಾಲಿಟಿಕ್ಸು. ಅವರೇನೋ ಪಾದಯಾತ್ರೆ ಪ್ಲ್ಯಾನ್ ಅಂತೆ, ಅರಮನೆ ಮೈದಾನದಲ್ಲಿ ಒಂದು ಸಮಾವೇಶ ಅಂತೆ, ರೂಟ್ ಮ್ಯಾಪ್ ಅಂತೆ, ಕಾಯ್ತಿದಾರಂತೆ ಪರ್ಮಿಷನ್ಗೆ. ಕೊಟ್ಟಾಗ ಮಾಡಿ, ಬೇಡ ಅಂದವ್ರು ಯಾರು ನಿಮ್ಮನ್ನು. ಈ ಮಧ್ಯೆ CID ಟೀಮು ಫುಲ್ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರಂತೆ. ಮೂಲ ಏನು ಅಂತ. ಮೂಲ ಯಾವುದೋ ಒಂದು ಗಡಿ ಒಳಗಡೆ ಇರುತ್ತೆ, ಹೋಗಿ ಹಿಡ್ಕೊಳ್ಳಿ ಭದ್ರವಾಗಿ. ಎಸ್. ಐತಿಹಾಸಿಕ ಸ್ಥಳ ಗದಗ ಜಿಲ್ಲೆಯ ಲಖುಂಡಿಯಲ್ಲಿ ನಿಧಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಪರಿಶೀಲನೆಯನ್ನು ಮುಂದುವರೆಸಿದ್ದಾರೆ. ನಿನ್ನೆ ಜಿಲ್ಲಾಡಳಿತ ಭವನದಲ್ಲಿ ತಡರಾತ್ರಿವರೆಗೂ ಕೂಡ ತಜ್ಞರು ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದು, ಇದು 300 ವರ್ಷಗಳಿಗಿಂತ ಹಳೆಯ ಕಾಲದಿರಬಹುದು ಅಂತ ಅಂದಾಜು ಮಾಡಿದ್ದಾರೆ. ಬಹುಶಃ ತಜ್ಞರ ಪ್ರಕಾರ ವಿಜಯನಗರ ಅರಸರು ಅಥವಾ ಚಾಲುಕ್ಯರ ಕಾಲದ ಒಡವೆಗಳಿರಬಹುದು ಅಂತ ಹೇಳಲಾಗ್ತಿದ್ದು, ನಿಖರವಾದ ಮಾಹಿತಿಗೆ ಒಂದು 3 ದಿನ ಸಮಯಾವಕಾಶ ಬೇಕಾಗುತ್ತೆ ಅಂತ ಕೋರಿದ್ದಾರೆ. ಸುಮಾರು 250ರಿಂದ 300 ವರ್ಷ ಹಳೆಯದು ಮತ್ತು ಇದು ವಿಜಯನಗರ ಕಾಲದ ಸಮಕಾಲೀನ ಒಡವೆಗಳು ಅಂತ ಹೇಳಿ ಅವರು ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಮತ್ತು ಇವು ಹಿಂದೆ ಧರಿಸಿದ್ದವು ಅಂತ ಹೇಳಿದ್ದಾರೆ. ಸೊ ಇನ್ನು ನಿಖರವಾದ ವರದಿ ಕೊಡೋಕ್ಕೆ 2ರಿಂದ 3 ದಿನ ಬೇಕಾಗುತ್ತೆ ಅಂತ ಅವರು ಸೂಚನೆ ತಿಳಿಸಿದ್ದಾರೆ. ಸುಭಿಕ್ಷವಾದ ವ್ಯಕ್ತಿಗಳಲ್ಲಿ ಇದ್ದಂಥ ಒಡವೆಗಳು ಅಂತ ಅನಿಸ್ತದೆ. ಅಲ್ಲ, ಸುಭಿಕ್ಷವಾದ ವ್ಯಕ್ತಿಗಳಲ್ಲೇ ಅಷ್ಟೊಂದು ಒಡವೆ ಇರೋಕ್ಕೆ ಸಾಧ್ಯ, ಬಡವ್ರ ಮಾತ್ರ ಯಾಕಿರುತ್ತೆ. ಆ್ಯಂಡ್ ಇಟ್ಸ್ ಅಗ್ರಿಯಬಲ್. 3 ದಿನ ಅಲ್ಲ, ನನ್ನ ಪ್ರಕಾರ ಇನ್ನೂ 4 ದಿನ ತೊಗೊಳ್ಳಿ. ಇಟ್ ಡಸ್ ನಾಟ್ ಮ್ಯಾಟರ್.
ಅದಕ್ಕೆ ನಾಳೆ ಬೆಳಗ್ಗೆ ಅರ್ಜೆಂಟಾಗಿ ಇದನ್ನು ತೀರ್ಮಾನ ಮಾಡೋದಿದ್ದರೆ ಅಂತ ಏನಿಲ್ಲ ಪರಿಸ್ಥಿತಿ. ಯಾರು ಆ ಥರ ಏನು ಅದೇನು ಬೇಕಾಗಿಲ್ಲ. ಯು ಟೇಕ್ ಅನದರ್ 3-4 ಡೇಸ್ ಟೈಮ್, ಪ್ರಾಪರ್ಲಿ ಅದನ್ನು ಡಾಕ್ಯುಮೆಂಟೇಷನ್ ಮಾಡಿಸಿ, ಒಬ್ಬರಲ್ಲಿ 4 ಜನದ ಕೈಲಿ ಕೊಟ್ಟು ಕಳಿಸಿ ಚೆಕ್ ಮಾಡಿಸಿ. ಆ್ಯಂಡ್ ಅದು ಡಿಫಿಕಲ್ಟ್ ಅಲ್ಲ ಅಂತ ನಾನು ನಿಮ್ಗಾಗಲೇ ಹೇಳಿದ್ದೀನಿ. ಇದು ಇಟ್ಸ್ ನಾಟ್ ಡಿಫಿಕಲ್ಟ್ ಟು ಫೈಂಡ್ ಔಟ್ ವಿಚ್ ಪೀರಿಯಡ್ ಇದು ಅಂತ. ಅದಕ್ಕೆ ಬೇಕಾದಂಥ ಅದ್ಭುತ ತಂತ್ರಜ್ಞಾನಗಳೆಲ್ಲ ಬಂದಿದೆ. ಫಾರ್ ಎಕ್ಸಾಂಪಲ್ ಐ ವಿಲ್ ಗಿವ್ ಯು ಸಮಥಿಂಗ್. 4 ಮಿಲಿಯನ್ ಇಯರ್ ಎಗೋ, 4 ಮಿಲಿಯನ್ ಇಯರ್ಗಳು ಅಂತ ಇಟ್ಕೊಳ್ಳಿ. ಒಂದು ಪದಾರ್ಥ ಸಿಕ್ಕತ್ತೆ ಅಂತ ಇಟ್ಕೊಳ್ಳೋಣ, ಯಾವುದೋ ಒಂದು, ಅಥವಾ 3000 ವರ್ಷಗಳ ಹಿಂದೆ, 2000 ವರ್ಷಗಳ ಹಿಂದೆ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಕಬ್ಬಿಣದ ಪದಾರ್ಥ ಕಾಣುತ್ತೆ ಒಂದು ಅಂತ ಇಟ್ಕೊಳ್ಳಿ, ಯಾವುದೋ ಲೋಹದ ಪದಾರ್ಥ. ಆ ಲೋಹದಲ್ಲಿರುವ ಕಾಂಪೋಸಿಷನ್ ಆಫ್ ಮೆಟಲ್ಸ್ ಏನಿದೆ, ಕಾಪರ್ ಏನು, ಜಿಂಕ್ ಏನು, ಮತ್ತೊಂದೇನು, ಮಗದೊಂದೇನು ಅನ್ನೋದರ ಆಧಾರದ ಮೇಲೆ ಇದು ಈ ಪೀರಿಯಡ್ದು ಅಂತ ಹೇಳ್ತಾರೆ. ಓಕೆ, ಅದರಲ್ಲಿರೋ ಅಂಶಗಳನ್ನ ಗಮನಿಸಿ ಅದರ ಮೇಲೆ ಹೇಳ್ತಾರೆ. ಹಾಗೆ ಕಲ್ಲಿಗೆ ಹೋಗಿ, ಕಲ್ಲಿಗೆ ಎಲ್ಲಿ ಹೋಗಬೇಕು, ಕಲ್ಲಲ್ಲೂ ಇದೆ ಎಲ್ಲ ಅಂಶಗಳಿರುತ್ತೆ. ದರ್ ಇಸ್ ಸಮಥಿಂಗ್ ಕಾಲ್ಡ್ ಕಾರ್ಬನ್ ಡೇಟಿಂಗ್, ಇಟ್ ಕ್ಯಾನ್ ಫೈಂಡ್ ಔಟ್. ಹಾಗಾಗಿ ಇವತ್ತು ತಂತ್ರಜ್ಞಾನ ಬಹಳ ಚೆನ್ನಾಗಿರೋದ್ರಿಂದ ನಿಧಾನಕ್ಕೆ ಕಂಡುಹಿಡಿದು ಏನು ಹತ್ರ ಇಲ್ಲ. ಹಾಂ, ಅಷ್ಟೇ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಖ್ಯಾತ ಗಾಯಕ ಜುಬೀನ್ ಗರ್ಗ್ ಸಾವಿನ ಬಗ್ಗೆ ಸಿಂಗಾಪುರ ಪೊಲೀಸರಿಗೆ ಹೇಳಿದ್ದಾರೆ. ಇಲ್ಲ, ಆತ ಈಜ್ಕೊಂಡು ಹಡಗಿಗೆ ಯಾಚಕ್ಕೆ ಬರೋಕ್ಕೆ ಹೆದರು ಕಷ್ಟಪಡ್ತಿದ್ರು, ಸಿಕ್ಕಾಪಟ್ಟೆ ಗುಂಡಾಕಿದ್ರು, ಫ್ರೆಂಡ್ಸು ಎಲ್ಲ ಗುಂಡಾಕಿದ್ದಾರೆ, ಯಾರಿಗೂ ನಿಗಾ ಇಲ್ಲ. ಆತ ಲೈಫ್ ಜಾಕೆಟನ್ನು ತೆಗೆದು ಹಾರಿದ್ದಾನೆ ಸಮುದ್ರ ಈಜ್ತೀನಿ ಅಂತ. ಅಷ್ಟು ಒಳ್ಳೆ ಈಜುಗಾರ ಅಲ್ಲ, ಹಾಗಾಗಿ ಮುಳುಗಿದ್ದಾರೆ, ಆಮೇಲೆ ಸತ್ತಿದ್ದಾರೆ. ಇದಕ್ಕೆ ಯಾರೂ ಜವಾಬ್ದಾರರಲ್ಲ. ಅವರು ಮೂರ್ಛೆ ರೋಗ ಇದ್ದಂಗಿದೆ, ಔಷಧಿ ತೊಗೊಂಡಿದ್ರೋ ಇಲ್ವೋ ಅದೂ ಗೊತ್ತಿಲ್ಲ ನಮಗೆ ಅಂತ ಅಲ್ಲಿಯ ಪೊಲೀಸರು ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ. ಇದು ಅಸ್ಸಾಂ ಜನ ಇದನ್ನು ಹೆಂಗೆ ಒಪ್ಕೋತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಇಲ್ಲಿವರೆಗೂ ಎಲ್ಲ ಬಿಲೀವ್ ಮಾಡಿದ್ದಿದ್ದು ಇದು ಮರ್ಡರ್ ಇದ್ದಂಗಿದೆ, ಹಣದ ದುರಾಸೆಗೆ ಜೊತೆಲಿದ್ದವ್ರು ಸಾಯಿಸಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ಈಗ ಏನಾಗುತ್ತೆ ಅಂತ. ಎಸ್, ಬಾಗಲಕೋಟೆಯಲ್ಲಿ ಬೀದಿ ನಾಯಿ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡಿದ್ದಂತಹ 10 ವರ್ಷದ ಬಾಲಕಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾಳೆ. ಡಿಸೆಂಬರ್ 27ನೇ ತಾರೀಕು ಬೀದಿ ನಾಯಿ ದಾಳಿ ಮಾಡಿತ್ತು. ಗಂಭೀರವಾಗಿ ಗಾಯಗೊಂಡಿದ್ದರಿಂದ ಬಾಗಲಕೋಟೆ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದ್ರು. ನಂತರ ಹುಬ್ಬಳ್ಳಿಗೆ ಶಿಫ್ಟ್ ಮಾಡಿದ್ರು. ಬೆಳಗ್ಗೆ ಕೊನೆ ಉಸಿರೆಳೆದಿದ್ದಾರೆ. ಇನ್ನು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ವೆಂಕಟೇಶ ಗಲ್ಲಿ ಬಳಿ 2 ವರ್ಷದ ಮಗುವಿನ ಮೇಲೆ 4 ಬೀದಿ ನಾಯಿ ದಾಳಿ ನಡೆಸಿದೆ. ಮುಖಕ್ಕೆ ಗಂಭೀರವಾಗಿ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾಳೆ. ಈ ಮಧ್ಯೆ ತೆಲಂಗಾಣದಲ್ಲಿ 500 ಬೀದಿ ನಾಯಿಗಳ ಸಾಮೂಹಿಕ ಹತ್ಯೆ ಆರೋಪ ಕೇಳಿಬಂದಿದೆ. ಗ್ರಾಮ ಪಂಚಾಯಿತಿ ಚುನಾವಣೆಯ ಸಮಯದಲ್ಲಿ ನೀಡಿದ ಭರವಸೆಯಂತೆ ಕಳೆದ 1 ವಾರದಲ್ಲಿ 500 ನಾಯಿಗಳಿಗೆ ವಿಷಕಾರಿ ಇಂಜೆಕ್ಷನ್ ಕೊಟ್ಟು ಕೊಲ್ಲಲಾಗಿದೆ ಎನ್ನಲಾಗಿದ್ದು, ಈ ಸಂಬಂಧ 6 ಮಂದಿಯನ್ನು ಬಂಧಿಸಿದ್ದಾರೆ. ಸರಿ, ಈಗ ಹೆಣ್ಣುಮಕ್ಕಳು ಒಂದು ಮಗು ಸಾಯಿತು, ಇನ್ನೊಂದು ಮಗು ಅಟ್ಯಾಕ್ ಆಯ್ತಲ್ಲ, 2 ಫೋಟೋ ವಿಡಿಯೋನ ಇದನ್ನು ಹಿಯರ್ ಮಾಡ್ತಿರೋ ಜಡ್ಜ್ಗಳೊತ್ತಿಗೆ ಹೆಂಗಾರು ಮಾಡಿ ತಲುಪಿಸ್ಬೇಕು. ಸರ್, ಇದಕ್ಕೆ ಪರಿಹಾರ ಯಾರನ್ನ ಕೇಳೋಣ ಸರ್ ಅಂತ. ಮತ್ತು ಪ್ರಾಣಿ ಪ್ರಿಯರಿದ್ದಾರಲ್ಲ ಅವ್ರಿಗೆ ಹೇಳಬೇಕು, ಬನ್ನಿ ಒಂಚೂರು ಈ ಮನೇನ ತಾವು ಮುಂದಕ್ಕೆ ತಾವೇ ನಡೆಸ್ಕೊಂಡು ಹೋಗಿ, ನಿಮ್ಮ ಪ್ರಾಣಿ ಪ್ರೇಮದಿಂದಾಗಿ ಆಗಿರುವಂತಹ ಬಳುವಳಿ ಬನ್ನಿ ಅಂತ ಕರೀಬೇಕು. ಇಲ್ಲದ್ರೆ ನಾವು ನಾಯಿ ಎಲ್ಲಿದೆ ಅಂತ ತೋರಿಸ್ತೀವಿ, ನಿಮ್ಮ ಮನೆ ಮಕ್ಕಳನ್ನ ಕಳಿಸ್ಕೊಡಿ ಅಂತ ಹೇಳಬೇಕು. ಏನ್ರಿ ದಿನಕ್ಕೊಂದು ನಡೆದ್ರು ಎಚ್ಚೆತ್ಕೊಳ್ಳದೆ ಇರೋದನ್ನ ಇದನ್ನು ನಾಗರಿಕ ಸರ್ಕಾರ ಅಂತ ಕರೀತಾರ ಯಾರಾದರೂ? ಇದನ್ನು ಚಾಮರಾಜನಗರದಲ್ಲಿ ವನ್ಯಜೀವಿಗಳದ ಕತೆ ಇನ್ನೂ ಮುಂದುವರೆದಂಗಿದೆ. ಅವತ್ತು ಹುಲಿ ಆಯಿತು, ಈಗ ಚಿರತೆ ಸಾವನ್ನಪ್ಪಿದೆ, ಯಾವುದೋ ಕರು ಹತ್ರ ಬಿದ್ದಿದೆ, ನೋಡಿದ್ರೆ ಸತ್ತೋಗಿದೆ, ವಿಷಪ್ರಾಶನ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ, ನೋಡಬೇಕು, ಕಂಡುಹಿಡಿಬೇಕು. ಇನ್ನು ಕನಕಪುರ ತಾಲೂಕಿನಲ್ಲಿ ಆ ಮರಿ ಆನೆ ಒಂದು ಗುಂಡಿಗೆ ಬಿದ್ದುಬಿಟ್ಟು ಒದ್ದಾಡ್ತಿತ್ತಂತೆ. ಆಮೇಲೆ ಅಧಿಕಾರಿಗಳೆಲ್ಲ ಹೆಂಗೋ ಅದನ್ನು ರಕ್ಷಣೆ ಮಾಡಿ ತಾಯಿ ಹತ್ರಕ್ಕೆ ಸೇರಿಸಿದ್ದಾರೆ. ದಟ್ ಇಸ್ ಗ್ರೇಟ್. ನಿಮ್ಮ ರಕ್ಷಣೆಗಿಂತ ಅದು ತಾಯಿ ಹತ್ರಕ್ಕೆ ಹೋಗಿರೋದು ಗ್ರೇಟ್. ಇದೇ ಹೋಗಿದ್ರದು ಲೈಫ್ ಲಾಂಗ್ ಝೂ ಆನೆಯಾಗಿ ನಿಂತ್ಕೊಂಡ್ಬಿಡ್ತಿತ್ತು ಪಾಪ. ತಾಯಿ ಹತ್ರಕ್ಕೆ ಹೋಗಿದ್ರಿಂದ ಅದು ವೈಲ್ಡಲ್ಲೇ ಉಳ್ಕೊಳ್ಳುತ್ತೆ. ಎಸ್. ಇಂದು ಬೀದರ್ನಲ್ಲಿ ಮಕರ ಸಂಕ್ರಾಂತಿ ನಿಮಿತ್ತ ಗಾಳಿಪಟ ಹಾರಿಸಿದ ವೇಳೆ ನಿಷೇಧಿತ ಚೀನಿ ಮಾಂಜಾ ಸಿಲುಕಿ ಬೈಕ್ ಸವಾರ ಮೃತಪಟ್ಟಿದ್ದಾರೆ. ಮಗಳನ್ನ ಕರ್ಕೊಂಡು ಹೋಗೋದಕ್ಕೆ ಬೈಕ್ನಲ್ಲಿ ಹೋಗ್ತಾ ಇದ್ದ ಹೊತ್ತಿನಲ್ಲಿ ಅವರ ಕತ್ತಿಗೆ ಆ ದಾರ ಸಿಕ್ಕಾಕೊಳ್ತು. ಸ್ಪೀಡಲ್ಲಿದ್ದರಿಂದ ಸಾವನ್ನಪ್ಪಿದ್ದಾರೆ. 48 ವರ್ಷದ ಸಂಜುಕುಮಾರ್ ತೀವ್ರ ನರಳಾಟವನ್ನು ಅನುಭವಿಸಿದ್ದಾರೆ. ಎಷ್ಟು ದುಃಖ ಆಗತ್ತೆ ಲೆಕ್ಕ ಹಾಕ್ಕೊಳ್ಳಿ. ಬಳಸ್ದವನು ಹೋದ, ಎತ್ಕೊಂಬಂದು ಹಾರಿಸ್ಬಿಟ್ಟು ಮಜಾ ತೊಗೊಂಡು ಹೋಗ್ಬಿಟ್ಟ. ಈಗ ನೋಡಿ, ಮೆಟ್ರೋ ನೀಲಿಮಾರ್ಗ ಕಾಮಗಾರಿ ವೇಳೆ ಕ್ರೇನ್ ಒಂದು ತಲೆ ಕೆಳಕಾಗಿ ಬಿದ್ದೋಗಿದೆ.
ಅದು ಏನಾಗಿದೆ ಅಂದರೆ ಏನೋ ಎತ್ತುತ್ತಿತ್ತಂತೆ, ಆಗ ತಲೆ ಕೆಳಕಾಗಿ ಬಿದ್ದಿದೆ. ಇಲ್ಲ, ಫ್ರಂಟ್ ವೆಯ್ಟ್ ರೈಸ್ ಆಗಿದೆ, ಜಾಸ್ತಿ ಆಗಿದೆ ಕ್ಯಾಲ್ಕುಲೇಷನ್ ಅಥವಾ ಕ್ರೇನ್ ಕೆಪಾಸಿಟಿಗೆ, ಅಥವಾ ಬ್ಯಾಲೆನ್ಸಿಂಗ್ ವೆಯ್ಟ್ ರಾಂಗ್ ಆಗಿದೆ. ಎರಡರಲ್ಲಿ ಒಂದಾಗಿರಬೇಕು. ಇಲ್ಲಿದ್ರೆ ಹಂಗೆ ಆಗಲ್ಲ, ಅದು ಬ್ಯಾಲೆನ್ಸ್ ಆಗಲೇಬೇಕದು. ಏನ್ಯೋ ಈ ಮಧ್ಯೆ ಅದೇನು ಪುಣ್ಯಕ್ಕೆ ಯಾರಿಗೂ ಏನೂ ಆಗಿಲ್ಲ, ಬೆಳಗಿನ ಜಾವದಲ್ಲಿ ಅದಾಗಿರೋದ್ರಿಂದ. ಇನ್ನು ಥಾಯ್ಲ್ಯಾಂಡಲ್ಲಿ ಅದೇ ಥರ ಕ್ರೈನ್ ಬಿದ್ದು 29 ಜನ ಸತ್ತಿದ್ದಾರೆ.